ವೇಸ್ಟ್ ಮಾಡೋದು ಅಂತೇಳಿ ಅವನಿಗೆ ಸ್ನಾನ ಮಾಡಿಸ್ಬಿಟ್ರೆ ಆಯ್ತು ಅಂತೇಳಿ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮವಾಗಿ ಕ್ಷೇಮವಾಗಿ ಆರೋಗ್ಯವಾಗಿ ಖುಷಿಯಾಗಿದ್ದೀರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡಾಕತ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡ್ತಾ ಇರೋ ನಿಮ್ಮ ಎಲ್ರಿಗೂ ಕೂಡ ಬಿಗ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದ್ರಿಂದ ನಾನು ಇಷ್ಟು ಕಾನ್ಫಿಡೆಂಟ್ಲಿ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗ್ತಿರೋದು. ನಿಜ ಹೇಳ್ಬೇಕಂದ್ರೆ ನಿಮ್ಮ ಸಪೋರ್ಟ ನನಗೆ ತುಂಬಾ ಇಂಪಾರ್ಟೆಂಟ್. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡಾಕ್ತೀನಿ. ಕೆಲವೊಂದ್ಸಾರಿ ನಾವು ಏನಾದ್ರೂ ಹೊಸದಾಗಿ ಟ್ರೈ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಅನಿಸಿದಾಗ ನಾವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬೇರೆಯವ್ರ ನಮ್ಮ ಬಗ್ಗೆ ಏನ್ ಅನ್ಕೊಂತಾರೋ ಅಂತ ಯೋಚನೆ ಮಾಡ್ತೀವಿ. ಅದ್ರ ಜೊತೆ ನಾವು ಸ್ಟಾರ್ಟ್ ಮಾಡಬೇಕಾಗಿರೋ ಕೆಲಸ ಅಲ್ಲಿಗೆ ಡ್ರಾಪ್ ಆಗಿ ನಮ್ಮ ಖುಷಿನೂ ಕೂಡ ನಮ್ಮ ಸಕ್ಸಸ್ ಎಲ್ಲದಕ್ಕೂ ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಬಿಡ್ತೇವೆ. ಆದ್ರೆ ನಾವು ನಿಜವಾಗ್ಲೂ ಯೋಚನೆ ಮಾಡ್ಬೇಕಾಗಿರೋದು ಈ ಜೀವನ ಯಾರ್ದು ಅನ್ನೋದ್ರ ಬಗ್ಗೆ. ಜೀವನ ನಮ್ದಾಗೈತಿ ಅಂದ್ಮೇಲೆ ಬೇರೆಯವ್ರ ಯೋಚನೆ ಬಗ್ಗೆ ನಾವು ಯಾಕೆ ಯೋಚನೆ ಮಾಡ್ಬೇಕು? ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು? ಅವ್ರ ಯೋಚನೆ ಯಾವ ತರ ಇರುತ್ತೋ ಅವ್ರ ಜೀವನ ಹಂಗೆ ಇರ್ತೈತಿ. ನಾವು ನಮ್ ಲೈಫ್ ಬಗ್ಗೆ, ನಮ್ ಲೈಫ್ ನ ಸುಧಾರಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಹೊರತು ಬೇರೆಯವ್ರ ಯೋಚನೆ ಬಗ್ಗೆ ಅಲ್ಲ. ಇದ್ ನಮ್ ಜೀವನ, ನಾವ್ ಮಾತ್ರ ಬದುಕ್ಬೇಕು. ಇಲ್ಲಿ ಬೇರೆಯವ್ರಿಗೆ ಅವಕಾಶ ನಾವು ಕೊಡ್ಬಾರ್ದು. ಈ ಬದುಕಿ ಖುಷಿ ಕೊಡೋದು ದುಃಖ ಕೊಡೋದು ಎರಡು ನಮ್ ಕೈಯಾಗ ಇರ್ತೈತಿ. ಸೊ ಬೇರೆಯವ್ರ ಬಗ್ಗೆ ಅಲ್ಲ, ನಮ್ ಬಗ್ಗೆ ಯೋಚನೆ ಮಾಡೋಣ. ನಮ್ ಜೀವನದಾಗ ನಾವು ಬದುಕೋಣ. ಇದ್ರಾಗ ನಾವು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಇದು ನಮ್ ಜೀವನ, ಇದು ಒಂದು ನಮ್ಮ ಪುಟ್ಟ ಫ್ಯಾಮಿಲಿ. ಇದ್ರಾಗ ಡಿಸಿಷನ್ ತಗೊಳ್ಳೋ ರೈಟ್ಸ್ ಇರೋದು ನಮ್ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ. ಅದು ಬಿಟ್ಟು ಬೇರೆಯವ್ರ ಯೋಚನೆ ಅವ್ರ ಏನ್ ಯೋಚನೆ ಮಾಡ್ತಾರೆ ಅನ್ನೋದು ಬೇಡ. ನಮ್ ಫ್ಯಾಮಿಲಿ ನಮ್ ಲೈಫ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವ್ರಿಗೇನ್ ರೈಟ್ಸ್ ಇರ್ತೈತಿ. ಯಾಕೆ ಇದನ್ನ ಹೇಳಾಕತ್ತೀನಪ್ಪ ಅಂತಂದ್ರೆ, ಎಷ್ಟೋ ಜನ ಏನಾದ್ರೂ ಹೊಸದಾಗಿ ಟ್ರೈ ಮಾಡ್ಬೇಕು, ನಮ್ ಲೈಫ್ನು ಸುಧಾರಿಸ್ಕೋಬೇಕು ಅಂತ ಅನ್ಕೊಂಡಿರ್ತಾರ. ಬಟ್ ಬೇರೆಯವ್ರ ಒಪಿನಿಯನ್ ನಿಂದ ಅವರ ಹಿಂದೆ ಉಳಿದಿರ್ತಾರೆ. ಸೊ ಅಂತವ್ರಿಗೆ ಹೇಳ್ದೆ ಅಷ್ಟೇ. ನನಗನ್ಸಿರೋದನ್ನ ನಾನು ಹೇಳಿದ್ದಷ್ಟೇ. ಏನಾರ ತಪ್ಪು ಅನ್ಸಿದ್ರೆ ಕ್ಷಮೆ ಇರ್ಲಿ. ಇಲ್ಲಿ ನನ್ನ ಮಗಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಾಕತ್ತೀನಿ. ಸಿಂಪಲ್ ಆಗಿರ್ಲಿ ಅಂತ ಹೇಳ್ಕೊಂಡು ನಾನು ಇವತ್ತ ವೆಜಿಟೇಬಲ್ ಚಿತ್ರಾನ್ನ ಮಾಡಾಕ್ತೀನಿ. ಒಂದ್ ಕಡಾಯಿ ಬಿಸಿಲಿಗಿಟ್ಟೆ ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ ಮತ್ತೆ ಸಾಸಿವೆ ಹಾಕಿ ಅದರ ಜೊತೆಗೇನೆ ಸ್ವಲ್ಪ ಸಿಡಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಗೋಡಂಬಿ ಹಾಕಿನಿ. ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ. ನನ್ನ ಮಗಳಿಗೆ ಗೋಡಂಬಿ ಹಾಕಿದ್ರೆ ತುಂಬಾ ಇಷ್ಟಪಡ್ತಿದ್ದ ಚಿತ್ರಾನ್ನ. ಸೊ ಹಂಗಾಗಿ ಗೋಡಂಬಿ ಹಾಕಿ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂತೀನಿ. ಫ್ರೈ ಮಾಡ್ಕೊಂತಿದ್ದಾಗ ನಾ ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡಿದ್ನಿ. ಸೊ ವೆಜಿಟೇಬಲ್ನ ಹಾಕಾಕತ್ತೀನಿ. ಏನಪ್ಪಾ ಅಂತಂದ್ರೆ ಕ್ಯಾರೆಟು, ಬಟಾಣಿ, ಆಮೇಲೆ ಬೀನ್ಸು, ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದೆಲ್ಲಾನು ಹಾಕಿ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂತೀನಿ. ಇನ್ನ ಇವತ್ತಿನ ದಿನ ನನ್ನ ಮಗಳಿಗೆ ಫೈನಲ್ ಎಕ್ಸಾಮ. ಇವತ್ತು ಲಾಸ್ಟ್ ಡೇ ಸ್ಕೂಲ್ಗೂ ಕೂಡ. ಒಂದ್ ಕಡೆ ಖುಷಿನೂ ಐತಿ, ಒಂದ್ ಕಡೆ ಇಷ್ಟು ಜಲ್ದಿ ದೊಡ್ಡವಳಾಗ್ಲು ಅನ್ನೋ ಫೀಲ್ ಕೂಡ ಐತಿ. ವೆಜಿಟೇಬಲ್ ಎಲ್ಲ ಸ್ವಲ್ಪ ಹೊತ್ತು ಫ್ರೈ ಆಗ್ತಿದ್ದಂಗೆನೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾ ಮಾಡಿ ಇಟ್ಕೊಂಡಿರೋ ಅನ್ನ ಹಾಕೀನಿ. ಬಾಸುಮತಿ ರೈಸ್ ಮಾಡ್ಕೊಂಡಿದ್ನಿ. ಒಂದ್ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಹಾಕೊಡ್ಲ ಅಂತೇಳಿ ಸೊ ಅನ್ನ ಬಿಸಿ ಆರಿದ್ರಿಂದ ಅದನ್ನ ಹಾಕಿ ಕಲಿಸ್ಕೊಂಡು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟ್ನಾಗ ಒಂದ್ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಸ್ಪೆಷಲ್ ವೆಜಿಟೇಬಲ್ ಚಿತ್ರಾನ್ನ ರೆಡಿ ಆಗ್ತೈತಿ. ಸೊ ಇನ್ನ ನಾಳೆಯಿಂದ ನನ್ನ ಮಗಳಿಗೆ ಸ್ಕೂಲ್ ಕೂಡ ರಜೆ. ಇನ್ನು ಉಳಿದಿರೋದು ಭರತನಾಟ್ಯ ಕ್ಲಾಸಸ್ ಅಷ್ಟೇ. 15 days ಕಂಟಿನ್ಯೂಸ್ ಕ್ಲಾಸಸ್ ಅದಾವ. 15 days ಆದಂದ್ರೆ ಜೂನ್ ವರ್ಗೂ ಅವರು ಕೂಡ ರಜೆ ಕೊಡ್ತಾರ. ಚಿತ್ರಾನ್ನದ ಜೊತೆ ಸ್ಮೂದಿನೂ ಹಾಕ್ಬೇಕು ಲಂಚ್ ಬಾಕ್ಸಿಗೆ ಅಂತೇಳಿ ಸ್ಮೂದಿ ಟ್ರೈ ಮಾಡಾಕತ್ತೀನಿ. ಫಸ್ಟ್ ಟೈಮ್ ಈ ಸ್ಮೂದಿನ ಮಾಡಾಕತ್ತಿದ್ದೆ. ರಾಗಿ ಸ್ಮೂದಿ ಈ ಸಮ್ಮರ್ಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನ ಹೇಳ್ಬೋದು. ಸೊ ಇದನ್ನ ಯಾವ ತರ ಮಾಡೋದಂತೇಳಿ ರೆಸಿಪಿನೂ ಶೇರ್ ಮಾಡ್ತೀನಿ, ನೋಡ್ಕೊಂಡ್ ಬರ್ರಿ.
ಇಲ್ಲಿ ನಾನು ಒಂದು 2 ಬಾಳೆಹಣ್ಣನ್ನ ರೌಂಡ್ ಶೇಪಾಗಿ ಕಟ್ ಮಾಡಿ ತಗೊಂಡಿನಿ. ಅದಾದ್ಮೇಲೆ ನಾ ಇಲ್ಲಿ ಬಾದಾಮಿ ತಗೊಂಡಿನಿ. ಒಂದು 7ರಿಂದ 8 ಬಾದಾಮಿ ತಗೊಂಡ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಇನ್ನ ಈ ಬಾದಾಮಿ ನೈಟನ್ನು ನೆನೆಸಿಟ್ಟು ತಗೊಂಡಿದ್ರೆ ಭಾಳ ಚಲೋ ಇತ್ತು. ಬಟ್ ನೈಟ್ ನಂಗೆ ನೆನಪಾಗಲಿಲ್ಲ, ಬೆಳಗ್ಗೆನ ಡಿಸೈಡ್ ಮಾಡಿದ್ನಿ ಸ್ಮೂದಿ ಮಾಡ್ಬೇಕಂತೇಳಿ. ಸೊ ಹಾಗಾಗಿ ಡ್ರೈ ಆಗಿ ತಗೊಂಡಿನಿ. ಅದಾದ್ಮೇಲೆ ನಾ ಇಲ್ಲಿ ಎದ್ದಿದ ತಕ್ಷಣ ಸ್ವಲ್ಪ ಹಾಲಿಗೆ ಗೋಡಂಬಿ ಮತ್ತು ಖಜೂರಿ ಹಾಕಿಟ್ಟಿದ್ನೆ, ಅಂದ್ರೆ ಡೇಟ್ಸ್ ಹಾಕಿಟ್ಟಿದ್ದೆ. ಇದು ಕೂಡ ನೈಟೇನೆ ನೆನೆಸಿಟ್ರೆ ಇನ್ನೂ ಸ್ಮೂದಿ ಸಾಫ್ಟ್ ಆಗಿ ಬರ್ತೈತಿ. ಎದ್ದಿದ ತಕ್ಷಣ ನೆನೆಸಿಟ್ಟಿದ್ನೆ, ಒಂದು ಅರ್ಧ ಗಂಟೆ ನೆನೆದವ ಅಷ್ಟೇ. ಸೊ ಇದಿಷ್ಟನ್ನು ಇವಾಗ ಗ್ರೈಂಡ್ ಮಾಡಿ ತಗೋತೇನೆ. ನಿಮಗೆ ಬೇಕಂದ್ರೆ ಫೈನ್ ಆಗಿ ಪೇಸ್ಟ್ ಮಾಡ್ಕೋಬಹುದು. ಇಲ್ಲ ನಮ್ಗೆ ಬಾಯಾಗ ಸ್ವಲ್ಪ ತರಿಯಾಗಿ ಗೋಡಂಬಿ ಅದೆಲ್ಲನೂ ಬಾಯಾಗ ಬರಬೇಕು ಅಂತ ಅನ್ಕೊಂಡ್ರೆ ನೀವು ಸ್ವಲ್ಪ ತರಿಯಾಗಿ ರುಬ್ಕೋಬಹುದು. ನಾ ಇಲ್ಲಿ ತರಿಯಾಗಿ ರುಬ್ಕೊಂಡು ತಗೊಂಡಿನಿ. ಅದನ್ನ ಸೈಡಿಗೆ ಇಟ್ಟೆ. ಇಲ್ಲಿ ಒಂದು ಬೌಲಿಗೆ ನೀರು ಹಾಕಿ ಅದಕ್ಕೊಂದು 2 ಸ್ಪೂನ್ ಆಗೋ ಅಷ್ಟ ರಾಗಿ ಹಿಟ್ಟನ್ನ ನಾನು ಹಾಕಕತ್ತೀನಿ. ನಿಮ್ಗೆ ಎಷ್ಟು ಜನ ಇರ್ತಾರ ಅಷ್ಟು ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ ಪ್ರತಿಯೊಂದು ಇಂಗ್ರೀಡಿಯೆಂಟ್ನು ಜಾಸ್ತಿ ತಗೋಬೇಕಷ್ಟ. ಇಲ್ಲಿ ನಾನು ಎಲ್ಲ ಹಿಟ್ಟನ್ನು ಗಂಟು ಇರದೇ ಇರೋ ರೀತಿ ಕಲಿಸ್ಕೊಂಡು ತಗೊಂಡಿನಿ. ಅದಾದ್ಮೇಲೆ ನಾ ಇಲ್ಲಿ ಒಂದು ಗಜ್ರಿನ ತರಿಯಾಗಿ ತುರ್ಕೊಂಡು ತಗೊಂಡಿನಿ. ಅದಾದ್ಮೇಲೆ ಒಂದು ಬೌಲಿಗೆ ನೀರು ಕುದಿತಿದ್ದಂಗೆ ನಾ ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ರಾಗಿ ನೀರು ಹಾಕಿ ಕುದಿಸ್ಕೋಬೇಕು. ಎಷ್ಟು ಸಾಫ್ಟ್ ಆಗಿ ಕುದಿಸ್ಕೋಬೇಕಂದ್ರೆ ರಾಗಿ ಹಿಟ್ಟು ಒಂಚೂರು ಕೂಡ ಬಾಯಿಗೆ ಹತ್ತಬಾರ್ದು. ಕೆಲವೊಂದ್ಸಾರಿ ನಾವು ಅರ್ಧಂಬರ್ಧ ಬೇಯಿಸ್ಕೊಂಡ್ರೆ ರಾಗಿ ಹಿಟ್ಟು ರವ ಬಾಯಾಗ ಹತ್ತಿರ್ತೈತಿ. ಸೊ ಆ ಥರ ಹಾಕಿದಂಗೆ ಸ್ವಲ್ಪ ಟೈಮ್ ತಗೊಂಡ ಲೋ ಟು ಮೀಡಿಯಂ ಫ್ಲೇಮ್ನಾಗ ಸ್ಟವ್ ಇಟ್ಕೊಂಡ ನಾವು ಅದನ್ನ ಕುದಿಸ್ಕೊಬೇಕಾಗ್ತೈತಿ. ಈ ಕುದಿಸೋ ಟೈಮ್ನಾಗನೇ ನಾವು ಕ್ಯಾರೆಟ್ ತೋರಿನೂ ಹಾಕಿ ಕುದಿಸ್ಕೊಬೇಕು. ಅದ್ರ ಜೊತೆನೂ ಕ್ಯಾರೆಟ್ ಸಾಫ್ಟ್ ಆಗ್ತೈತಿ, ಬಾಯಾಗ ಬರಂಗಿಲ್ಲ. ಮಕ್ಕಳಿಗೆ ಆ ಥರ ಎಲ್ಲ ಬಾಯಾಗ ಕ್ಯಾರೆಟ್ ಆಗಲಿ ಅದು ಏನಾದರೂ ಒಂದು ಸ್ವಲ್ಪ ಬಾಯಾಗ ಸಿಕ್ಕಾಕೊಂಡ್ರೆ ಅವರು ಕುಡಿಯೋಕೆ ಇಷ್ಟಪಡಂಗಿಲ್ಲ. ಸೊ ಹಾಗಾಗಿ 2 ಕೂಡಿ ಚೆನ್ನಾಗಿ ಕುದಿಸ್ಕೊಬೇಕಾಗ್ತೈತಿ. ಸೊ ಇಷ್ಟು ಗಟ್ಟಿ ಆಯ್ತು ಅಂದ್ರೆ ಇದು ಪರ್ಫೆಕ್ಟ್ ಆಗಿ ಕುದಿರ್ತೈತಿ. ಇವಾಗ ನಾನು ಅವಾಗಲೇ ಮಿಕ್ಸರ್ ಮಾಡಿ ಇಟ್ಕೊಂಡಿರೋ ಬಾಳೆಹಣ್ಣಿನ ಸ್ಮೂದಿಗೆ ಇವಾಗ ಕುದಿಸಿಟ್ಕೊಂಡಿರೋ ರಾಗಿ ಅಂಬ್ಲಿ ಅಂತ ಹೇಳ್ಕೊರಿ, ಗಂಜಿ ಅಂತ ಏನಾದ್ರು ಹೇಳ್ಕೊರಿ. ಸೊ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇದು ಸ್ವಲ್ಪ ಲೈಟ್ ಸ್ವೀಟ್ ಇರ್ತೈತಿ. ಇಷ್ಟ ನೀವು ಕುಡಿದ್ರಂದ್ರೆ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಬೆಲ್ಲ ಹಾಕೋಬೇಕು. ನೀವು ಸಕ್ಕರೆ ಬೇಕಾದ್ರೂ ಹಾಕೋಬಹುದು, ಆದ್ರೆ ಬೆಲ್ಲ ಹಾಕೊಂಡ್ರೆ ಬೆಸ್ಟ್. ರಾಗಿ ಹಿಟ್ಟು, ಹಾಲು, ಡ್ರೈ ಫ್ರೂಟ್ಸು ಇದೆಲ್ಲನೂ ಹೆಲ್ದಿ ಆಗಿರ್ತೈತಿ. ಅದ್ರ ಜೊತೆ ಬೆಲ್ಲನೂ ಸೇರ್ತಂದ್ರೆ ಇನ್ನೂ ಹೆಲ್ದಿ ಆಗಿರ್ತೈತಿ. ಅದ್ರ ಬದ್ಲಿಗೆ ನಾವು ಸಕ್ಕರೆ ಹಾಕಿ ಆ ಸ್ಮೂದಿನ ಅನ್ಹೆಲ್ದಿ ಮಾಡೋದು ಬೇಡ. ಸೊ ಹಾಗಾಗಿ ಬೆಲ್ಲ ಹಾಕ್ರಿ. ಟೇಸ್ಟಿ ಆಗಿರೋ ಹೆಲ್ದಿ ಆಗಿರೋ ಈ ಸಮ್ಮರ್ ರಾಗಿ ಸ್ಮೂದಿ ನೀವು ಮನ್ಯಾಗ ಒಂದ್ಸರಿ ಟ್ರೈ ಮಾಡ್ರಿ. ಟೇಸ್ಟ್ ಯಾವ ತರ ಬರ್ತಂತ ಹೇಳಿ ನನಗೆ ಕಾಮೆಂಟ್ ಮಾಡೋದು ಮರಿಬೇಡ್ರಿ. ಆಕ್ಚುಲಿ ಈ ಸ್ಮೂದಿ ಕೋಲ್ಡ್ ಆಗಿ ಕುಡಿದ್ರೆ ಸಖತ್ ಚೆನ್ನಾಗಿರ್ತೈತಿ ಚಿಲ್ದಾಗಿ. ಬಟ್ ಈ ತರ ಬಾಕ್ಸಿಗೆ ಹಾಕ್ಬೇಕಂದ್ರೆ ಅನಿವಾರ್ಯ ಏನು ಮಾಡಕ್ ಬರಂಗಿಲ್ಲ. ಒಂದು ಸಣ್ಣದ ಫ್ಲಾಸ್ಕ್ ತಗೊಂಡ ಕೋಲ್ಡ್ ಮಾಡಿ ಹಾಕಿದ್ರೆ ನಡೀತೈತಿ. ಬಟ್ ಫ್ಲಾಸ್ಕ್ ಇಲ್ಲ ಮನ್ಯಾಗ. ಸೊ ಹಂಗಾಗಿ ಸ್ವಲ್ಪ ಹಾಕಿನಿ. ಇನ್ ಸ್ವಲ್ಪ ಮಿಕ್ಕಿದ್ದು ಫ್ರಿಜ್ನಾಗ ಇಟ್ಟೇನಿ. ಅವಳು ಮಧ್ಯಾಹ್ನಕ್ಕೆ ಬಂದು ಕುಡಿತಾಳ. ಇನ್ನ ಇತ್ತೀಚೆಗೆ ನನ್ನ ಮಗಳು ಅಗಸಿ ಬೀಜ ಬಹಳ ಇಷ್ಟಪಡತ್ತಾಳ. ಅದನ್ನ ಫ್ರೈ ಮಾಡಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಕಟ್ಟಿದ್ರೆ ತಿಂತಾಳೆ ಇಷ್ಟಪಟ್ಟ. ಅದು ಅವಳು ಕೂದಲ ಆರೋಗ್ಯಕ್ಕೂ ಒಳ್ಳೇದು, ಇನ್ನು ಸ್ಕಿನ್ಗೂ ಒಳ್ಳೇದು, ಓವರ್ ಆಲ್ ಆರೋಗ್ಯಕ್ಕೂ ಒಳ್ಳೇದು ಅಂತೇಳಿ ಹಾಕಿರ್ತೀನಿ. ವಾರದಾಗ 2 ಸಾರಿ ಹಾಕಿರ್ತೀನಿ. ಇನ್ನು ಡೇಟ್ಸು ಆಮೇಲೆ ಚಿತ್ರಾನ್ನ ಇಷ್ಟ ಅವಳ ಲಂಚ್ ಬಾಕ್ಸಿಗೆ ಹಾಕಿನಿ. ಸೊ ರೆಡಿ ಆತೆಲ್ಲನೂ. ಇವತ್ತೊಂದು ಸ್ವಲ್ಪ ಹರಿಬರಿನ ಆತ, ಎಲ್ಲ ಕೆಲಸನೂ ಸ್ವಲ್ಪ ಲೇಟ್ ಆತ. ಸೊ ಇನ್ನು 8 ಗಂಟೆ 10 ನಿಮಿಷ ಆಗಿರಂಗಿಲ್ಲ. ವ್ಯಾನ್ ಡ್ರೈವರ್ ಅಂತೂ ಕಿವಿ ಕಿತ್ತೋಗೋ ಥರ ಹಾರನ್ ಹಾಕ್ತಾನ. ಅವಳಿಗೆ ಸ್ವಲ್ಪ ತಲೆ ಬಾಚೋದು ಎಕ್ಸ್ಟ್ರಾ ಕೆಲಸ ಆಕೈತಲ್ಲ, ಸ್ವಲ್ಪ ತಲೆ ಬಾಚೋದನ್ನ ಸ್ವಲ್ಪ ಗಡಿಬಿಡಿ ಆತ. ಹಂಗೆ ಇರಲಿ ಅಂತೇಳ್ಬಿಟ್ಟು ನನ್ನ ಹಸ್ಬೆಂಡಿಗೆ ಕೊಟ್ಟು ಮುಂದೆ ಕಳಿಸಿದ್ದೆ. ಆಮೇಲೆ ಅರ್ಧಕ್ಕೆ ತಲೆ ಬಾಚಿ ಕಳಿಸಿದ್ದೆ ನಾನು. ಸೊ ಇನ್ನು ಸಮ್ಮರ್ ಕ್ಯಾಂಪ್ಗೆ ಹಾಕಬೇಕು ಅನ್ನೋದೈತಿ ಆರಾಧ್ಯಾಗ. ಇವತ್ತೊಂದು ಲಾಸ್ಟ್ ಎಕ್ಸಾಮ್ ಮುಗಿಸ್ಕೊಂಡು ಬಂದ್ಲಂದ್ರೆ ನಾಳೆಯಿಂದ ಸ್ಕೂಲಿಗಂತೂ ರಜೆ. ಇನ್ನು ಏಪ್ರಿಲ್ 10ನೇ ತಾರೀಕುವರೆಗೂ ಭರತನಾಟ್ಯ ಕ್ಲಾಸಸ್ ಅದಾವ. ಮುಂದೆ 2 ದಿನಕ್ಕೆ ಅಂದರೆ 12ನೇ ತಾರೀಕಿಗೆ ಓಪನ್ ಹೌಸ್ ಐತಿ. ಸ್ಕೂಲ್ನಾಗ ಪೇರೆಂಟ್ ಟೀಚರ್ ಮೀಟಿಂಗ್ ಐತಿ. ಅಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗ್ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕನ್ನೋ ಪ್ಲ್ಯಾನ್ ಐತಿ. ನಮ್ಮ ಯುವರಾಜರು ಇವಾಗ ಎದ್ದು ಬಂದ್ರೆ, ನಾನು ಅರ್ಧಕ್ಕೆ ಡಬ್ಬಿ ಕಟ್ಟಬೇಕಾದ್ರೆ ಎದ್ದು ಬಂದರು. ಅವ್ರು ನನ್ನ ದಿನನಿತ್ಯದ ಕಾರ್ಯಕ್ರಮ ಎಲ್ಲ ಅವ್ರ ಅಪ್ಪಾಜಿನ ನೋಡ್ಕೊಂಡ್ರು. ನಾ ಕೆಲಸದ ಗಡ್ಬಿಡಿಯಾಗದನ ಅಂಥೇಳಿ. ಹಾಗೆ ಅವ್ರ ಅಪ್ಪಾಜಿ ಜೊತೆ ಕೆಳಗೋಗಿ ಅವ್ರ ಅಕ್ಕನೂ ಕಳಿಸಿ ಬಂದ ಸ್ಕೂಲಿಗೆ. ಇನ್ನು ಬ್ರಷ್ ಮಾಡಿಸಿ ತಿನ್ನಕ್ಕೆ ಏನಾರು ಕೊಡ್ಬೇಕಂತ ಬಾತ್ರೂಮಿಗೆ ಕರ್ಕೊಂಡು ಬಂದೆ.
ಆರಾಧ್ಯ ಒಂದು ಅರ್ಧ ಬಕೆಟ್ ನೀರು ಇಟ್ಟಿದ್ಲ, ಸ್ನಾನ ಮಾಡಿ ಒಂದು ಅರ್ಧ ಬಕೆಟ್ ನೀರು ಹಂಗೆ ಇಟ್ಟಿದ್ಲು, ಬಿಸಿ ನೀರು. ಸುಮ್ಮನೆ ಇವ್ನು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಅವನಿಗೆ ಸ್ನಾನ ಮಾಡಿಸ್ಬಿಟ್ರೆ ಆಯ್ತು ಅಂತೇಳಿ ಬ್ರಷ್ ಮಾಡ್ಸಕ್ಕೋತೀನಿ. ಬಟ್ ಸ್ನಾನ ಮಾಡೋದಂದ್ರೆ ಸಾಕು, 1 ಕಿಲೋಮೀಟ್ರ್ ಓಡ್ತಾನವ. ಪ್ರತಿದಿನ ಸ್ನಾನ ಮಾಡಿಸ್ಬೇಕಂದ್ರೆ ನಮಗೆ ಕಷ್ಟನ ಆಕೈತಿ. ಹಾಗಾಗಿ ಸ್ನಾನ ಮಾಡಿಸ್ಕೊಂಡೆ ಹೊರಗೆ ಕರ್ಕೊಂಡು ಹೋದ್ರೆ ಆಯ್ತು ಅಂತೇಳಿ ಸ್ನಾನ ಮಾಡ್ಸಕತ್ತೀನಿ. ನಮ್ಮ ಅತ್ತನಕ್ಕ ನಮ್ಮ ಆರು ಫ್ರೆಂಡ್ ಮನ್ಯಾಗ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಐತಿ. ನಿನ್ನೆ ರಾತ್ರಿ ಬಂದು ಇನ್ವೈಟ್ ಮಾಡಿ ಹೋಗಿದ್ರು ಅವರು. ಸೊ ಹಂಗಾಗಿ ಆರು ಸ್ಕೂಲಿಂದ ಬಂದಮೇಲೆ ಎಲ್ಲರೂ ಸೇರ್ಕೊಂಡು ಫಂಕ್ಷನ್ಗೆ ಹೋಗ್ತೀವಿ. ಇನ್ನು ಎಲ್ಲಿಗೆ ಹೋದ್ರು ಅಷ್ಟೇ ಮನ್ಯಾಗ ಒಂದು ಸ್ವಲ್ಪ ಲೈಟಾಗೆ ಚಪಾತಿ ಪಲ್ಯ ಮಾಡಿ ಇಟ್ಬಿಟ್ಟಿರ್ತೇನೆ. ಕೆಲವೊಂದು ಸಾರಿ ನೈಟ್ ಮಾಡೋಕೆ ಸ್ವಲ್ಪ ಬೇಜಾರಾಗ್ಬೋದು. ಅದ್ರ ಜೊತೆ ನಮ್ಮ ಗುಂಡನ್ಗೊಂದು ಸ್ಪೆಷಲ್ ಕ್ಯಾರೆಕ್ಟರ್. ಹಿಂಗೆ ಎಲ್ಲಾದರೂ ನಾವು ಹೊರಗೆ ಹೋದಾಗ ಅಲ್ಲಿ ಊಟ ಮಾಡ್ಕೊಂಡು ಬರ್ತೀವಿ. ಬಟ್ ಅವ ಹಂಗಲ್ಲ, ಅಲ್ಲಿ ಹೊರಗೆ ಹೋದಾಗ ಅವ್ನು ಊಟನ ಮಾಡೋಂಗಿಲ್ಲ ಜಾಸ್ತಿ. ಏನಾದರೂ ಲೈಟಾಗೆ ಸ್ವೀಟು ಏನಾದರೂ ಇದ್ದರೆ ಅದೊಂದು ಸ್ವಲ್ಪ ತಿಂದ್ಕೊಂಡು ಬಂದಿರ್ತಾನೆ ಅಷ್ಟೇ. ಮನೆಗೆ ಬಂದಮೇಲೆ ನನಗೆ ಊಟ ಬೇಕು ಅಂತ ಕೇಳ್ತಾನೆ. ಆ ಟೈಮ್ನಾಗ ನಾವು ಸುತ್ತಾಡ್ಕೊಂಡು ಬಂದಿರ್ತೀವಿ ಹೊರಗಡೆ, ಮಾಡೋಕ್ಕೆ ಬೇಜಾರಾಕೈತೆ. ಸೊ ಹಂಗಾಗಿ ಮನ್ಯಾಗ ಮಾಡಿಟ್ಬಿಡ್ತೇನೆ ನಾನು. ಅವು ಕೇಳಿದೆ ಅಂದರೆ ಅವನಿಗೆ ಊಟ ಹಾಕ್ಕೊಡ್ತೀನಿ. ಮಿಕ್ಕಿದ್ರೆ ರಾತ್ರಿಗೂ ಆಕೈತಿ. ಒಟ್ನಾಗ ಯಾವಾಗಲೂ ಮನ್ಯಾಗ ಒಂದು ಸ್ವಲ್ಪನಾದರೂ ಅಡುಗೆ ಇರಬೇಕು. ಅಟ್ಲೀಸ್ಟ್ ಒಬ್ರಿಗಾಗೋ ಅಷ್ಟಾದರೂ ಅಡುಗೆ ಮಾಡಿಟ್ರೆ ಒಳ್ಳೆಯದು. ಯಾರಾದರೂ ಗೆಸ್ಟ್ ಬರ್ಬೋದು, ಇಲ್ಲ ಮಕ್ಳು ಇರೋ ಮನೆ, ಸಾಯಂಕಾಲ ಮತ್ತವರು ಊಟ ಕೇಳ್ಬೋದು. ಆವಾಗ ನಾವು ಫಂಕ್ಷನ್ಗೆ ಹೋಗಿ ಬಂದೇವೆ, ಅಲ್ಲೇ ಊಟ ಮಾಡಿ ಮುಗಿಸ್ಕೊಂಡು ಬಂದೇವು, ಕೇಳಬೇಡ ಅಂತ ಹೇಳಕ್ಕೆ ಬರೋಂಗಿಲ್ಲ ಮಕ್ಳಿಗೆ. ಹಾಗಾಗಿ ನಾವು ಒಂದು ಸ್ವಲ್ಪ ಮಾಡಿಟ್ಟೇ ಬಿಟ್ಟಿರ್ತೀನಿ. ನಮ್ಮ ಗುಂಡುಗಂತೂ ನಮ್ಮ ಮಮ್ಮಿ ತಂದಿರೋ ಟಾಯ್ಸ್ ಎಷ್ಟು ಇಷ್ಟ ಆಗ್ಯಾವಂದ್ರೆ ಇವತ್ತಂತೂ ಫುಲ್ ಡೇ ಆ ಟಾಯ್ಸ್ ತೊಗೊಂಡು ಆಟ ಆಡೋಣ. ಇಷ್ಟೊಂದು ಟಾಯ್ಸ್ ಮನೆಯಾಗಿದ್ರು ಅವ ಇಷ್ಟು ಇಂಟ್ರೆಸ್ಟ್ ಕೊಟ್ಟು ಆಟ ಆಡಿದ್ದ ನೋಡಿರಲಿಲ್ಲ ಇಷ್ಟೊತ್ತಿನವರೆಗೂ. ಅವ್ನಿಗೆ ಯಾವುದೋ ಒಂದು ಟಾಯ್ಸ್ ಕೊಟ್ಟರು ಒಂದು 10 ನಿಮಿಷ, ಆಮೇಲೆ ಅದರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತೈತೆ ಅವಾಗ. ಆ ಥರ ಇದ್ದವ. ಇವತ್ತು ಫುಲ್ ಡೇ ಅದ್ರ ಜೊತೆ ಆಟ ಆಡೋಣ. ಟಿ ವಿ ನೋಡಿಲ್ಲ, ಫುಲ್ ಡೇ ಬರೀ ಟಿ ವಿ ನೋಡ್ತಿದ್ದ. ಬಟ್ ಇವತ್ತು ಟಿ ವಿನೂ ನೋಡಿಲ್ಲವ. ಇನ್ನು ನಾನು ಮೊನ್ನೆ ಫ್ಲಿಪ್ಕಾರ್ಟಿಂದ ಒಂದು ವೈರ್ಲೆಸ್ ಮೈಕ್ ಪರ್ಚೇಸ್ ಮಾಡಿದ್ದೆ. ಬಟ್ ರಿವ್ಯೂ ಕೊಟ್ಟಿರಲಿಲ್ಲ. ನಾನು ಯಾವುದೋ ಒಂದು ವಸ್ತು ಪರ್ಚೇಸ್ ಮಾಡಿ ನಿಮ್ಮ ಮುಂದೆ ರಿವ್ಯೂ ಕೊಡಬೇಕಂದ್ರೆ ಅದು ಫಸ್ಟ್ ನನಗೆ ಒಳ್ಳೇದು ಅನಿಸಿರ್ಬೇಕು. ಒಳ್ಳೆ ಕ್ವಾಲಿಟಿ ಇದ್ದರೆ ಮಾತ್ರ ನಾನು ರಿವ್ಯೂ ಕೊಟ್ಟಿರ್ತೀನಿ. ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ಸೊ ಇವಾಗ ನಾನು ಒಂದು ವಾರ ಆಗ್ತಾ ಬಂತು ನಾ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸಖತ್ ಚೆನ್ನಾಗದವ. ನನಗಂತೂ ಭಾಳ ಹೆಲ್ಪ್ ಆಗೈತಿ ಈ ಮೈಕ್ನಿಂದ. ಸೌಂಡ್ ಕ್ವಾಲಿಟಿನೂ ಅಷ್ಟೇ ಸಖತ್ ಚೆನ್ನಾಗೈತಿ. ನಾವು ಕೊಟ್ಟಿರೋ ದುಡ್ಡಿಗಂತೂ ವರ್ತ್ ಅಂತಲೇ ಹೇಳ್ಬೋದು. ಇನ್ನು ಇದಕ್ಕೆ ಒಂದು ಮೈಕ್ ಕೊಡ್ತಾರೆ, ಆಮೇಲೆ ಕನೆಕ್ಟರ್ ಇರ್ತೈತಿ, ಇನ್ನು ಒಂದು ಚಾರ್ಜರ್ ಕೂಡ ಅವೈಲೇಬಲ್ ಐತಿ. ಮೈಕ್ ಚಾರ್ಜ್ ಮಾಡ್ಕೊಳ್ಳೋಕೆ ಚಾರ್ಜರ್ ಕೂಡ ಅವೈಲೇಬಲ್ ಐತಿ. ಸಣ್ಣದ ಚಾರ್ಜರ್ ಕೇಬಲ್ ಕೊಟ್ಟಾರ. ಯಾವುದೋ ಡೌಟ್ ಇಲ್ಲದೆ ನೀವು ತರಿಸ್ಕೋಬೋದು. ನ್ಯೂ ಕ್ರಿಯೇಟರ್ ಯಾರದಿರಿ, ಹೊಸ್ದಾಗಿ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಯಾರೆಲ್ಲ ಕ್ರಿಯೇಟ್ ಮಾಡಿರಿ, ವೀಡಿಯೋ ಶೂಟ್ ಮಾಡೋಕ್ತಿರಲ್ಲ, ಅವರೆಲ್ಲರೂ ವಾಯ್ಸ್ ಸರಿಯಾಗಿ ಕೇಳಲಿಲ್ಲ ಅಂದ್ರೆ ಸೊ ಅಂಥವ್ರು ತರಿಸ್ಕೊಬೋದು. ವರ್ತ್ ಅಂತಲೇ ಹೇಳ್ಬೋದು. ಕಡಿಮೆ ರೇಟಿಗೆ ವೈರ್ಲೆಸ್ ಮೈಕ್ ಸಿಗ್ತೈತೆ ಅಂದಮೇಲೆ ಇನ್ವೆಸ್ಟ್ ಮಾಡ್ಬೋದು. ಕೆಲವೊಬ್ಬರು ಮೈಂಡ್ನಾಗ ಏನಿರ್ತೈತಿ, ನಾವು ಇನ್ನೂ ಪೇಮೆಂಟ್ ಕೂಡ ತಗೊಳಕತ್ತಿಲ್ಲ, ಯಾಕಪ್ಪ ಇಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರ್ತೈತಿ. ಸೊ ಅಂಥವರು ಕಡಿಮೆ ರೇಟ್ನಾಗ ತೊಗೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಕನೆಕ್ಟರ್ನ ಮೊಬೈಲ್ಗೆ ಹಾಕಿ OTG ಸೆಟ್ಟಿಂಗ್ ಆನ್ ಮಾಡ್ಕೊಂಡ ಇಲ್ಲಿ ಮೈಕ್ನಾಗ ಒಂದು ಬಟನ್ ಕೊಟ್ಟಿರ್ತಾರೆ ಬ್ಯಾಕ್ ಸೈಡ್. ಸೊ ಆ ಬಟನ್ ಲಾಂಗ್ ಪ್ರೆಸ್ ಮಾಡಿದರೆ ಈ ಥರ ಲೈಟ್ ಆನ್ ಆಗ್ತೈತಿ. ಇದಕ್ಕೆ ಚಾರ್ಜ್ ಕಡಿಮೆ ಇದ್ದದಕ್ಕಾಗಿ ಹಂಗೆ ರೆಡ್ ಗ್ರೀನ್ ಬ್ಲಿಂಕ್ ಆಗತೈತಿ. ಗ್ರೀನ್ ಕಲರ್ ಲೈಟ್ ಆನ್ ಆಗ್ತೈತಿ. ಸೊ ಅದು ಆನ್ ಆಗೈತಿ, ನಮಗೆ ಕನೆಕ್ಟ್ ಆಗೈತೆ ಅಂತ ಅರ್ಥ. ಅದು ರೆಡ್ ಕಲರ್ ಲೈಟ್ ಬರಕತ್ತಂದ್ರೆ ಚಾರ್ಜ್ ಖಾಲಿ ಆಗೈತೆ ಅಂತ ಅರ್ಥ. ನಾವು ಅದನ್ನು ಚಾರ್ಜ್ ಮಾಡ್ಕೊಂಡು ಮತ್ತೆ ಯೂಸ್ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ ಐತಿ, ಸಖತ್ ಚೆನ್ನಾಗೈತಿ. ಯಾರು ಬೇಕಾದರೂ ತರಿಸ್ಕೊಬೋದು. ಬೇಕು ಅಂತಂದ್ರೆ ನನಗೆ ಲಿಂಕ್ ಅಂತೇಳಿ ಕಾಮೆಂಟ್ ಮಾಡಿರಿ, ನಾನು ನಿಮ್ಗೆ ಲಿಂಕ್ ಸೆಂಡ್ ಮಾಡ್ತೀನಂತ. ಇನ್ನೇನು ಆರೂ ಸ್ಕೂಲಿಂದ ಬರೋ ಟೈಮ್ ಆಯಿತು. ಸೊ ಹಾಗಾಗಿ ಅವಳು ಬರೋಕ್ಕಿಂತ ಮುಂಚೆನೇ ನಾನು ರೆಡಿಯಾಗಿ ಗುಂಡನೂ ರೆಡಿ ಮಾಡಿದರೆ ಅವಳು ಬಂದ ಮೇಲೆ ಅವಳನ್ನ ರೆಡಿ ಮಾಡೋಕ್ಕಾಗ್ತೈತಿ ಅಂತ ಅಂದ್ಕೊಂಡು ನಾನು ರೆಡಿ ಆಗತ್ತೀನಿ. ಇವತ್ತು ನಾನು ಹಾಕ್ಕೊಂಡಿರೋ ಈ ಕುರ್ತಿ ಸೆಟ್ ಬಂದುಬಿಟ್ಟು ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿ ತರಿಸ್ಕೊಂಡೇನಿ. ಫಸ್ಟ್ ಇಂಪ್ರೆಷನ್ ಹೇಳಬೇಕಂದ್ರೆ ಕುರ್ತಾ ಕಲರ್ ಅಂತೂ ನಂಗೆ ಭಾಳ ಇಷ್ಟ ಆಯಿತು. ತುಂಬ ಸೋಬರಾಗಿ ಕ್ಲಾಸಿಯಾಗಿ ಕಾಣ್ತೈತಿ. ಸಿಲ್ವರ್ ಕಲರ್ ಎಂಬ್ರಾಯ್ಡ್ರಿ ವರ್ಕ್ ಪ್ರೀಮಿಯಮ್ ಆಗಿ ಲುಕ್ನ ಕೊಡ್ತೈತಿ. ಫ್ಯಾಬ್ರಿಕ್ ಬಗ್ಗೆ ಹೇಳೋದಾದ್ರೆ ಹಾಕ್ಕೊಂಡಾಗಂತೂ ಲೈಟ್ ವೆಯ್ಟ, ಫುಲ್ ಕಂಫರ್ಟೇಬಲ್. ಆ್ಯಂಡ್ ಫಿನಿಶಿಂಗು ಅಷ್ಟೇ ಭಾಳ ಚಲೋ ಐತಿ. ನೀವು ಯಾವುದೇ ಬೇಕಾದ ಫಂಕ್ಷನ್ಗಾಗಲಿ ಆಫೀಸ್ಗಾಗಲಿ ಒಂದೊಳ್ಳೆ ಕ್ಲಾಸಿ ಲುಕ್ ಇರಬೇಕಿತ್ತಂತ ಏನಾದರೂ ಅಂದ್ಕೊಂಡು ಹುಡುಕಾಡಾಗ್ತಿದ್ರೆ ಅಂದ್ರೆ ಖಂಡಿತ ಕಣ್ಮುಚ್ಚಿ ಈ ಕುರ್ತಾ ಪರ್ಚೇಸ್ ಮಾಡ್ಬೋದು. ಬಜೆಟ್ ಫ್ರೆಂಡ್ಲಿನೂ ಕೂಡ ಐತಿ. ನನಗಂತೂ ಕುರ್ತಾ ಭಾಳ ಇಷ್ಟ ಆಗೈತಿ. ಸೊ
ನಿಜವಾಗ್ಲೂ ಬಟ್ಟೆ ಅಂತೂ ಭಾಳ ಸಾಫ್ಟ್ ಐತಿ, ಒಂಚೂರು ಇರಿಟೇಷನ್ ಇಲ್ಲ. ನೀವು ವಿಡಿಯೋದಾಗ ನೋಡೋದ್ರಿಂದ ಅಷ್ಟು ಗೊತ್ತಾಗಂಗಿಲ್ಲ, ನೀವು ಪರ್ಚೇಸ್ ಮಾಡಿ ನೋಡಿರಿ. ಇನ್ನು ಬಟ್ಟೆ ಶೈನಿಂಗ್ ಇರೋದ್ರಿಂದ ನೀವು ಎಷ್ಟು ಸಾರಿ ವಾಶ್ ಮಾಡಿದ್ರೂ ಹೊಸ ಲುಕ್ ಇರ್ತೈತಿ, ಒಂಚೂರು ಹಳೇದಾಗಿ ಕಾಣಂಗಿಲ್ಲ. ಇನ್ನು ತಲೆಯೆಲ್ಲ ಬಾಚ್ಕೊಂಡು ರೆಡಿ ಆದನೆ ನಾನು ಅಷ್ಟಾಗಿ ಹೇರ್ ಸ್ಟೈಲ್ಸ್ ಎಲ್ಲ ಮಾಡೋಂಗಿಲ್ಲ. ಇನ್ನು ಇಯರಿಂಗ್ಸ್ ಬಂದುಬಿಟ್ಟೆ ನಾನು ಮೊನ್ನೆ ಯಲ್ಲಮ್ಮನ ಜಾತ್ರೆ ಹೋದಾಗ ತೊಗೊಂಡು ಬಂದಿದ್ದೆ. ಸುಮಾರು ದಿನ ಆಗಿತ್ತು ನಾ ಈ ಥರ ಇಯರಿಂಗ್ಸ್ ಹಾಕಿ ಕಾಲೇಜ್ಗೆ ಹೋಗೋಗಿ ಹಾಕ್ತಿದ್ನಿ ಈ ಥರ ಇಯರಿಂಗ್ಸ್. ಇತ್ತೀಚೆಗಂತೂ ಹಾಕೋದು ಬಿಟ್ಟಿದ್ದೆ, ಮನ್ಯಾಗ ರೆಗ್ಯುಲರ್ ಯೂಸ್ ಗೋಲ್ಡ್ ರಿಂಗ್ ಹಾಕೋತಿದ್ದೆ. ಎಲ್ಲಿ ಹೋದ್ರೂ ಜಾಸ್ತಿ ಆದಾಗ ಗೋಲ್ಡ್ ರಿಂಗ್ ಹಾಕ್ಕೊಂಡೇನೋ ಹೋಗ್ತಿದ್ದೆ, ಚೇಂಜ್ ಮಾಡ್ತಿರ್ಲಿಲ್ಲ. ಇನ್ನು ಯಾವಾಗಲಾದರೂ ಒಂದು ಸಾರಿ ಸ್ಯಾರಿ ಉಟ್ಕೊಂಡಾಗ ಮಾತ್ರ ಜುಮ್ಕ ಹಾಕ್ತಿದ್ನಿ. ಭಾಳ ದಿನ ಆದಮೇಲೆ ಮತ್ತೆ ಇಂಥ ಇಯರಿಂಗ್ ಹಾಕ್ಕೊಂಡಿನಿ. ಏನೋ ಒಂದು ರೀತಿ ಹೊಸ ಲುಕ್ ಬಂದಂಗೆ ಆಯ್ತು ಹಾಕೊಳ್ಳೋಣ. ಸೊ ಇಷ್ಟ ಆಯ್ತಾ, ಸೊ ಹಂಗಾಗಿ ಇರಲಿ ಹೋಗಿ ಬರತ್ತಾನ ಫಂಕ್ಷನ್ ಮುಗಿಸ್ಕೊಂಡು ಬರತ್ತಾನ ಅಂತೇಳಿ ಅವ ಇಯರಿಂಗ್ಸ್ ಹಾಕ್ಕೊಂಡು ರೆಡಿ ಆದ್ನಿ. ಇನ್ನು ಒಂದು ಜೊತೆ ಬ್ಯಾಂಗಲ್ ಹಾಕ್ಕೊಂಡಿನಿ. ಇನ್ನು ಮೇಕಪ್ ವಿಚಾರಕ್ಕೆ ಬಂದ್ರೆ ಅಂತೂ ನಾನು ಅಷ್ಟಾಗಿ ಹೆವಿ ಮೇಕಪ್ ಯಾವತ್ತೂ ಮಾಡ್ಕೊಂಡಿಲ್ಲ. ಇಷ್ಟ ಇಲ್ಲ, ನಾ ಹೆವಿ ಮೇಕಪ್ ಮಾಡ್ಕೊಳ್ಳಂಗಿಲ್ಲ ಅಂತೇನಲ್ಲ. ಬಟ್ ನನ್ನ ಸ್ಕಿನ್ ಭಾಳ ಸೆನ್ಸಿಟಿವ್ ಐತಿ. ನೀವು ಎಲ್ಲ ವೀಡಿಯೋದಾಗ ಅಬ್ಸರ್ವ್ ಮಾಡಿರ್ತೀರಿ, ನನ್ನ ಮುಖದ ಫುಲ್ಲೆಲ್ಲ ಪಿಂಪಲ್ಸ್ ಅದಾವ. ಸೊ ಹಾಗಾಗಿ ಹೆವಿ ಮೇಕಪ್ ಮಾಡ್ಕೊಳ್ಳೋಕೆ ಭಯ ಆಕೈತಿ. ಫಸ್ಟ್ ಆಫ್ ಆಲ್ ನನ್ನ ಮುಖ ಎಲ್ಲ ಕೆಟ್ಟೋಗೈತಿ. ಇನ್ನು ಮತ್ತೆ ಇಲ್ಲದೆ ಇರೋ ಕ್ರೀಮ್ ಎಲ್ಲ ಹಚ್ಕೊಂಡು ತೀರಾ ಕೆಡಿಸ್ಕೊಳ್ಳೋದು ಬೇಡ ಅಂಥೇಳಿ ನಾ ಜಾಸ್ತಿ ಮೇಕಪ್ ಹಾಕೋಂಗಿಲ್ಲ. ಜಸ್ಟ್ ಒಂದು ಮಾಯಿಶ್ಚರೈಸರು, ಆಮೇಲೆ ಲ್ಯಾಕ್ಮೆ ಕ್ರೀಮ್ ಹಾಕ್ತೀನಿ, ಐಲೈನರು, ಲಿಪ್ಸ್ಟಿಕ್ಕು, ಒಂದು ಬಿಂದಿ, ಇದಿಷ್ಟು ಬಿಟ್ಟರೆ ಏನಿಲ್ಲ. ಸೊ ಸುಮಾರು ಜನ ಮೇಕಪ್ ಎಲ್ಲ ಹಾಕ್ತಿರ್ತೀರಿ, ಸೊ ಚಂದ ಕಾಣ್ತೀರಿ. ಬಟ್ ನನಗದು ಸೂಟ್ ಆಗಂಗಿಲ್ಲ, ಅದೇನೋ ಗೊತ್ತಿಲ್ಲ. ಜಾಸ್ತಿ ಮೇಕಪ್ ಆದ್ರೂ ನಂಗೆ ಕಂಫರ್ಟ್ ಇರೋಂಗಿಲ್ಲ, ಅನ್ಕಂಫರ್ಟ್ ಫೀಲ್ ಆಕೈತಿ. ಈ ಲಿಪ್ಸ್ಟಿಕ್ಕು ಐಲೈನರ್ ಕೂಡ ಇವಾಗ ಹಾಕ್ಕೊಳಕತ್ತೀನಿ ನಾನು. ಇವಾಗ 1 ಇಯರ್ ಆಗಿರ್ಬೇಕಷ್ಟೇ ನಾನು ಲಿಪ್ಸ್ಟಿಕ್ಕು ಐಲೈನರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಮುಂಚೆ ಎಲ್ಲ ಆಸೆ ಪಟ್ಟು ಹಾಕೋತಿದ್ನಿ, ಬಟ್ ಏನೋ ಹೆವಿ ಫೀಲ್ ಆಗೋದು, ಹೊರಗಡೆ ಹೋಗೋಕೆ ಅನ್ಕಂಫರ್ಟ್ ಫೀಲ್ ಆಕಿತ್ತು. ಸೊ ಹಂಗಾಗಿ ಹಾಕೋತಿರ್ಲಿಲ್ಲ. ಇವಾಗ ಹಾಕೊಳ್ಳೋಣ ಮತ್ತು ರೂಢಿ ಆಗತ್ತೈತಿ. ಸೊ ಲಿಪ್ಸ್ಟಿಕ್ಕು ಐಲೈನರ್ ಇಲ್ಲದೆ ಏನು ಹೊರಗೆ ಹೋಗೋದಿಲ್ಲ. ಸೊ ಅದಿಷ್ಟು ಹಾಕೋತೀನಿ ಅಷ್ಟೇ. ಸೊ ಇಷ್ಟು ನಾನು ಮಾಡ್ಕೊಳ್ಳೋ ಮೇಕಪ್ಪು. ಎಲ್ಲ ಹೊರಗಡೆ ಹೋಗಲಿ, ಯಾವುದೇ ಫಂಕ್ಷನ್ಗೆ ಹೋಗಲಿ, ಇಷ್ಟು ಸಿಂಪಲ್ಲಾಗಿ ನಾನು ಮೇಕಪ್ ಹಾಕ್ಕೊಂಡು ರೆಡಿ ಹಾಕೀನಿ ಅಷ್ಟೇ. ಇನ್ನು ಈ ಕುರ್ತಾ ಜೊತೆ ದುಪ್ಪಟ್ಟನೂ ಐತಿ. ದುಪ್ಪಟ್ಟನೂ ಅಷ್ಟೇ ಡ್ರೆಸ್ಸಿಗೆ ಒಂದು ಒಳ್ಳೆ ಕಂಪ್ಲೀಟ್ ಗ್ರೇಸ್ ಕೊಡ್ತೈತಿ. ಸಖತ್ ಚೆನ್ನಾಗೈತಿ. ದುಪ್ಪಟ್ಟ ಹಾಕಿದ್ಮೇಲಂತೂ ಇನ್ನೂ ಚೆನ್ನಾಗಿ ಲುಕ್ ಕೊಡ್ತೈತಿ ಈ ಒಂದು ಡ್ರೆಸ್. ಇನ್ನೇನಪ್ಪ ಅಂತಂದ್ರೆ ಸ್ಲೀವ್ಗೂ ಕೂಡ ಅಷ್ಟೇ, ಕುರ್ತಾ ಸ್ಲೀವ್ಗೂ ಕೂಡ ಅಷ್ಟೇ ಸಿಲ್ವರ್ ಕಲರ್ ಎಂಬ್ರಾಯ್ಡ್ರಿ ವರ್ಕ್, ಅಲ್ಲಿನೂ ಅದು ಪ್ರೀಮಿಯರ್ ಲುಕ್ ಕೊಡ್ತೈತಿ. ಸಖತ್ ಚೆನ್ನಾಗೈತಿ ಕುರ್ತಾ ಅಂತೂ ನಂಗೆ ಭಾಳ ಇಷ್ಟ ಆಯ್ತು. ಪ್ರತಿಯೊಂದು ಫಂಕ್ಷನ್ಗೂ ನೀವು ಹಾಕ್ಕೊಂಡ್ರೆ ಸಿಂಪಲ್ಲಾಗಿ ಒಳ್ಳೆ ಲುಕ್ ಕೊಡ್ತೈತಿ ನಮ್ಗೆ. ಇನ್ನು ಫೈನಲ್ ಆಗಿ ಸಿಂಧೂರ ಅಂತೂ ನಾನು ಯಾವತ್ತೂ ರೆಡಿಮೇಡ್ ಸಿಂಧೂರ ತಂದು ಹಚ್ಚೇ ಇಲ್ಲ. ಮನೆಯಾಗಿರೋ ಕುಂಕುಮನ ನ್ಯಾಚುರಲಾಗಿ ಹಚ್ಕೊಂಡಿರ್ತೀನಿ, ಅದು ಒಂದು ಒಳ್ಳೆ ಲುಕ್ ಕೊಡ್ತೈತಿ. ಸೊ ಇಷ್ಟು ರೆಡಿ ಆದ. ಇನ್ನು ಫೈನಲ್ ಲುಕ್ಕು ಈ ಥರ ಕಾಣ್ತೈತಿ. ನೀವು ನೋಡಿರಿ, ನನ್ನ ಸಾಕಷ್ಟು ವೀಡಿಯೋದಾಗ ನೋಡಿರಿ ನಾನು ಎಷ್ಟು ಅದು ಫ್ಯಾಟ್ ಅದೀನಿ. ಆದರೂ ಕೂಡ ಈ ಒಂದು ಕುರ್ತಿ ಒಳಗೆ ಒಂಚೂರು ನನಗೆ ಬೆಲ್ಲಿ ಫ್ಯಾಟು ಕಾಣಕತ್ತಿಲ್ಲ, ಅಷ್ಟು ಫ್ಯಾಟಿಯಾಗಿ ನಾನು ಕಾಣಕತ್ತಿಲ್ಲ. ಸಖತ್ ಚೆನ್ನಾಗಿ ಕಾಣತ್ತೈತಿ. ಸೊ ದಪ್ಪಿದ್ದವ್ರಿಗಂತೂ ಇದು ಒಳ್ಳೆ ಕುರ್ತಾ ಅಂತಲೇ ಹೇಳ್ಬೋದು. ಒಂಚೂರು ಹೊಟ್ಟೆನೂ ಕಾಣಂಗಿಲ್ಲ, ನಿಮ್ಮ ಬಾಡಿನೂ ಕೂಡ ಅಷ್ಟು ಫ್ಯಾಟಿಯಾಗಿ ಕಾಣಂಗಿಲ್ಲ. ಇನ್ನು ಲೈನಿಂಗ್ ಟಾಪಿಗೆ ಎಡ್ಜ್ನಾಗೂ ಎಂಬ್ರಾಯ್ಡ್ರಿ ವರ್ಕ್ ಐತಿ, ಆಮೇಲೆ ಪ್ಯಾಂಟಿಗೂ ಕೂಡ ಎಂಬ್ರಾಯ್ಡ್ರಿ ವರ್ಕ್ ಐತಿ. ಇನ್ನೊಂದು ಏನಪ್ಪ ಅಂತಂದ್ರೆ ದುಪ್ಪಟ್ಟಾಗೂ ಕೂಡ ಎಂಬ್ರಾಯ್ಡ್ರಿ ವರ್ಕ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣ್ತೈತೆ ಅಂತ ನನಗೆ ಅನ್ನಿಸ್ತೆ. ಸೊ ಅದೊಂದು ಬಿಟ್ಟರೆ ಮಿಕ್ಕಿದೆಲ್ಲನೂ ಸಖತ್ ಚೆನ್ನಾಗೈತಿ. ಕುರ್ತಿ ಅಂತೂ ಟಾಪ್ 1 ಕುರ್ತಿ ಅಂತಲೇ ಹೇಳ್ಬೋದು. ಒಳ್ಳೆ ಕ್ವಾಲಿಟಿ, ಕಡಿಮೆ ರೇಟಿಗೆ ಒಳ್ಳೆ ಕ್ವಾಲಿಟಿ ಕುರ್ತಿ. ನಿಮಗೂ ಏನಾದರೂ ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ತೊಗೋಬೇಕಾದ್ರೆ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅಂದರೆ ನಾನು ವೀಡಿಯೋದಾಗ ಟ್ಯಾಗ್ ಮಾಡಿರ್ತೀನಿ, ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಏನೇ ನಾನು ರೆಡಿ ಆಗೋ ಅಷ್ಟರಾಗ ನನ್ನ ಮಗಳು ಕೂಡ ಸ್ಕೂಲಿಂದ ಬಂದಳು. ಅವಳು ಬರ್ತಿದ್ದಂಗೆ ಅವಳು ಕೂಡ ನನಗೆ ಮ್ಯಾಚ್ ಆಗೋ ಥರ ಒಂದು ಡ್ರೆಸ್ ತೊಗೊಂಡು ಹಾಕ್ಕೊಂಡು ರೆಡಿ ಆದಳು. ಆಕೆ ಯಾವಾಗೂ ಹಂಗೆ ಇಂಡಿಪೆಂಡೆಂಟಾಗಿ ರೆಡಿ ಆಗ್ತಾಳೆ. ನಾ ಯಾವುದಾದ್ರೂ ಒಂದು ಬೇರೆ ಡ್ರೆಸ್ ಕೊಟ್ಟನೆ ಅಂದ್ರೆ ಆಕೆಗೆ ಅದು ಇಷ್ಟ ಇರಲಿಲ್ಲ ಅಂದರೆ ನಾ ಫೋರ್ಸ್ ಮಾಡಿ ಹಾಕಿದ್ರು ಹಾಕೋತಾಳೆ. ಬಟ್ ಅಲ್ಲಿ ನಾ ಹೊರಗೆ ಫಂಕ್ಷನ್ಗೆಲ್ಲ ಹೋದಾಗ ಆಕೆ ಕಂಫರ್ಟ್ ಆಗಿರೋಂಗಿಲ್ಲ, ಬೇಜಾರನಾಗಿರ್ತಾಳೆ, ಅದು ನನಗೆ ಇಷ್ಟ ಆಗಂಗಿಲ್ಲ. ಸೊ ಹಂಗಾಗಿ ನಿನ್ಗೆ ಯಾವ ಡ್ರೆಸ್ ಬೇಕಮ್ಮ ಅದನ್ನು ನೋಡ್ಕೊಂಡು ಹಾಕೋ ಅಂತ ನಾನು ಹೇಳಿದ್ನಂದ್ರೆ, ನಾ ಯಾವ ಡ್ರೆಸ್ ಹಾಕ್ಕೊಂಡಿರ್ತೀನಲ್ಲ ಸೊ ಅದಕ್ಕೆ ಮ್ಯಾಚ್ ಆಗೋ ಥರನ ಆಕೆ ಡ್ರೆಸ್ ಮಾಡ್ಕೋತಾಳೆ, ನನಗೆ ಗೊತ್ತೈತಿ. ಆಮೇಲೆ ಅದಕ್ಕೆ ಮ್ಯಾಚ್ ಆಗೋ ಥರ ಬಳೆ, ಆಮೇಲೆ ನೆಕ್ಲೆಸ್ಸು, ಈ ಎಲ್ಲನೂ ಮಕ್ಕಳು ಬೆಳೀತಾ ನಮ್ಮನ್ನು ನೋಡ್ತಾ ನಮ್ಮನ್ನು ಆದರ್ಶವಾಗಿ ಇಟ್ಕೊಂಡು ಬೆಳೀತಾರಂತ ಹೇಳ್ತಾರೆ. ಅದು 100% ಸತ್ಯ. ನನ್ನ
ನನ್ನ ಮಗಳೊಳಗೆ ನಾನು ಅದನ್ನು ನೋಡಾಕತ್ತೀನಿ. ಸೊ ಹಾಗಾಗಿ ಆದಷ್ಟು ನಾವು ನಮ್ಮನ್ನು ಇಂಪ್ರೂವ್ ಮಾಡಿಕೊಂಡು ಒಳ್ಳೆ ದಾರಿಯೊಳಗೆ ನಡೆದ್ರೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಂಡು ಒಳ್ಳೆ ದಾರಿನಾಗ ನಡೀತಾರೆ. ಸೊ ಇನ್ನು ನನ್ನ ಹಸ್ಬೆಂಡು ಬಂದರು ಆಫೀಸಿಂದ. ಸೊ ಎಲ್ಲರೂ ಸೇರಿಕೊಂಡು ಹೋಗ್ಬೇಕಂತೇಳಿ ರೆಡಿಯಾಗಿ ಹೊಂಟಿವಿ. ಇನ್ನು ಅವರಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ತಿರ್ಗಾ ಆಫೀಸ್ಗೆ ಹೋಗ್ತಾರೆ. ಸೊ ಅಲ್ಲಿ ಹೋದ್ವಿ. ಫಂಕ್ಷನ್ಗೆ ಹೋಗೋ ಅಷ್ಟ್ರಾಗ ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ನಾವು ಹೋದಾಗ. ಸೊ ನನ್ನ ಹಸ್ಬೆಂಡ್ಗಿನ ಆಫೀಸ್ಗೆ ಹೋಗಕ್ಕೆ ಲೇಟ್ ಆಕೈತೆ ಅಂತೇಳಿ ಅವರು ಅಲ್ಲೇ ಎಲ್ರಿಗೂ ಭೇಟಿಯಾಗಿ ಮನೆಗೆ ಬಂದು ಊಟ ಮಾಡ್ಕೊಂಡು ತಿರ್ಗಾ ಆಫೀಸ್ಗೆ ಹೋದರು. ನಾವು ಅಲ್ಲೇ ನಿಂತ್ಕೊಂಡು ಫಂಕ್ಷನ್ ಎಲ್ಲ ನೋಡಿಕೊಂಡು ಫಂಕ್ಷನ್ ಮುಗಿದ್ಮೇಲೆ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಒಂದು ಅರ್ಧ ಒಳ ಕಲ್ಲಂಗಡಿ ಇತ್ತು. ನನ್ನ ಮಕ್ಕಳದ್ದು ಭಾಳ ದಿನದಿಂದ ಕಲ್ಲಂಗಡಿ ಐಸ್ ಕ್ರೀಮ್ ಬೇಕಮ್ಮ ಅಂತ ಕೇಳಕತ್ತಿದ್ರು. ಮೊಬೈಲ್ನಾಗ ಟಿ ವಿ ಒಳಗೆಲ್ಲ ನೋಡ್ತಾರಲ್ಲ ಐಸ್ ಕ್ರೀಮ್ ಎಲ್ಲ ಮಾಡೋದು ಈ ಸಮ್ಮರ್ಕ ಜಾಸ್ತಿ ವಿಡಿಯೋದವ ಬರ್ತಿರ್ತಾವೆ. ಸೊ ನೋಡಿ ಸುಮಾರು ದಿನದಿಂದ ಕೇಳತ್ತಿದ್ರೆ ಏನು ಮಾಡಬೇಕು, ಆಮೇಲೆ ಫ್ರಿಜ್ನಾಗ ಇಡಬೇಕು. ಆಮೇಲೆ ಏನಾಕತ್ತೆ, ಹಸಿಮಾಕತ್ತೈತಿ. ನನ್ನ ಮಗ ವಿಡಿಯೋದಾಗೆಲ್ಲ ನೋಡೋಣ ಹಂಗಾಗಿ ಹೇಳಕ್ಕದಾನೆ ಯಾವ ಥರ ಮಾಡಬೇಕು ಐಸ್ ಕ್ರೀಮ್ ಅಂಥೇಳಿ. ನಾನು ಹೇಳ್ತಾ ಆರಾಧಗನ ಮಾಡೋಕ್ಕೆ ಕೊಟ್ಟೆ. ಅಕ್ಕಿನ ಹಾಕಿದ್ಲಿಲ್ಲ, ಅವರು ಮಾಡ್ಕೊಂಡ್ರು. ನಾನು ಜ್ಯೂಸ್ ರೆಡಿ ಮಾಡಿ ಕೊಟ್ಟಿದ್ದೆ. ಅವ್ರು ಮೋಲ್ಡಿಗೆ ಹಾಕಿ ಫ್ರಿಜ್ನಾಗ ಇಟ್ಟರು. ನನಗೇನಪ್ಪ ಅಂತಂದ್ರೆ ಈ ಹಣ್ಣುಗಳಿಗೆ ನ್ಯಾಚುರಲ್ ಆಗಿರೋವಂಥ ರುಚಿನ ಭಗವಂತ ಆಲ್ರೆಡಿ ಕೊಟ್ಟಾನ. ಅದಕ್ಕೆ ನಾವು ಇಲ್ಲದೆ ಇರೋದನ್ನೆಲ್ಲ ಸೇರಿಸಿ ಅದನ್ನೇನೋ ಮಾಡಿಕೊಂಡು ತಿನ್ನೋದು ನನಗೆ ಅದು ಇಷ್ಟ ಆಗಂಗಿಲ್ಲ. ಇನ್ನೇನು ಓಕೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಕೆಲವೊಂದು ಸಾರಿ. ಈ ಐಸ್ ಕ್ರೀಮ್ ಮಾಡೋದು ನನಗೇನೋ ಈ ಕಲ್ಲಂಗಡಿ ಐಸ್ ಕ್ರೀಮ್ ಅಂತೂ ಒಂಚೂರು ಇಷ್ಟ ಆಗಂಗಿಲ್ಲ. ನನ್ನ ಮಕ್ಕಳು ಇಷ್ಟಪಡಾಕ್ತಾರೆ ಅಂತೇಳಿ ಏನೋ ಮಾಡಿಕೊಡಾಕತ್ತೀನಿ. ಬಟ್ ಗೊತ್ತಿಲ್ಲ ಅವು ಯಾವ ಥರ ಬರ್ತಾವಂತೇಳಿ ನಾನು ಫಸ್ಟ್ ಟೈಮ್ ಮಾಡಾಕತ್ತಿತ್ತು. ನೋಡೋಣ ನಾಳೆ ಬೆಳಗ್ಗೆಗೆ ಏನಾಗ್ತಾವ ಅಂತೇಳಿ. ಸಾಯಂಕಾಲ ಇವಾಗ ಹಾಕಿದ್ದು, ನಾಳೆ ಮಧ್ಯಾಹ್ನಕ್ಕೆ ಕೊಡ್ಬೋದು ನಾವು ಅವ್ರಿಗೆ ಐಸ್ ಕ್ರೀಮ್. ಅದನ್ನು ನೋಡೋಣ ನಾಳೆ ಏನಾಗಿರ್ತಾವ ಅಂಥೇಳಿ ರಿಸಲ್ಟಿಗೋಸ್ಕರ ಕಾಯಬೇಕು. ಸೊ ಇನ್ನು ನನ್ನ ಮಗಳಿಗೆ ಭರತನಾಟ್ಯ ಕ್ಲಾಸಿಗೆ ಕರ್ಕೊಂಡು ಹೋಗೋ ಟೈಮ್ ಆಯಿತಾ. ಏನು ಅವಳಿಗೆ ನಿನ್ನೆನೇ ಯೂನಿಫಾರ್ಮ್ ಕೊಟ್ಟರು, ಭರತನಾಟ್ಯ ಯೂನಿಫಾರ್ಮ್. ಸೊ ಇವತ್ತು ಹಾಕ್ಕೊಂಡಾಳೆ ಅದನ್ನು. ನನಗಂತೂ ಅವಳ ಯೂನಿಫಾರ್ಮ್ನಾಗ ನೋಡೋಕೆ ಎಷ್ಟು ಖುಷಿ ಆಗತ್ತೈತೆ ಅಂದ್ರೆ ಅವಳು ಅಷ್ಟು ಮುದ್ದಾಗಿ ಕಾಣಕತ್ತಾಳ. ನನ್ನ ಕಣ್ಣು ದೃಷ್ಟಿನ ತಾಗ್ಬಿಡ್ತೈತೇನೋ ಅನ್ನೋ ಅಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣಕತ್ತಾಳ. ಹೆತ್ತಮ್ಮಗ ಹೆಗ್ನ ಮುದ್ದಂತ. ಸೊ ಆ ಒಂದು ಲೈನ್ಸ್ನಾಗ ಎಷ್ಟು ಭಾವನೆ ಐತಿ. ಮಕ್ಕಳ ಒಂದು ನಗು ಸಾಕು ನಮ್ಮ ಜಗತ್ತ ಬದಲಾಗೋಕೈತಿ. ಈ ಥರ ಸಣ್ಣ ಪುಟ್ಟ ಕ್ಷಣಗಳನ್ನು ಎಷ್ಟು ಸಂಭ್ರಮ ಪಡ್ತೀವಿ ನಾವು ತಾಯಂದರು. ಮಕ್ಕಳು ಒಂದು ಸಂತೋಷ, ಮಕ್ಕಳು ಒಂದು ಏಳಿಗೆನ, ಅವ್ರ ಬೆಳವಣಿಗೆಯ ಪ್ರತಿ ಮೂಮೆಂಟನ್ನು ನೋಡೋದ್ರಲ್ಲಿ ಆಗೋ ಖುಷಿ ನಮ್ಮಂಥ ತಾಯಂದ್ರಿಗೆ ಮಾತ್ರ ಗೊತ್ತು. ಸೊ ಇವಾಗ ಅವಳನ್ನ ಭರತನಾಟ್ಯ ಕ್ಲಾಸಿಗೆ ಕರ್ಕೊಂಡು ಹೋಗ್ತೀನಿ. ಹಾಗೆ ಇಲ್ಲಿಗೆ ಇವತ್ತಿನ ಬ್ಲಾಗು ಕೂಡ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರ್ತೈತಿ. ನನ್ನ ವೀಡಿಯೋಸ್ ಎಲ್ಲನೂ ನಿಮ್ಗೊಂಚೂರಾದರೂ ಮೋಟಿವೇಟ್ ಆಗಿರುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಾಗ. ಬಾಯ್.